ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಬಂದಿದ್ದೀನಿ ವಿಶಾಲ್ ಮೆಗಾ ಮಾರ್ಟ್ ಹತ್ರ. ಏನಕ್ಕಪ್ಪ ಅಂದರೆ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಅಂತ. ವಿಶಾಲ್ ಮಾರ್ಟಿನ ಬಂದ್ಬಿಟ್ಟು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಒಳಗೆ ಬಿರಿಯಾನಿ ತಿನ್ನೋಕ್ಕಂತ ಬಂದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಒಂದು ಬಿರಿಯಾನಿ ತೊಗೊಂಡ್ರೆ ಇಬ್ಬರು ತಿನ್ಬೋದು, ಹುಡುಗಿರಂದರೆ 3 ಜನನೇ ತಿನ್ಬೋದು ಬಿಡಿ. ಮತ್ತು ಕಬಾಬು ಅಷ್ಟೇ, ಹಾಫ್ ಕಬಾಬು ಬಿರಿಯಾನಿ 2 ಸೇರಿ 240 ರುಪೀಸ್ ಏನೋ ಆಗಿತ್ತು ಅಷ್ಟೇ. ತುಂಬ ಕಡಿಮೆ ರೇಟು ಮತ್ತು ಸಕ್ಕತ್ತಾಗಿತ್ತು ತಿನ್ನೋದಕ್ಕೂ. ನಾನು ಫಸ್ಟ್ ಆಫ್ ಆಲ್ ಬಿರಿಯಾನಿನೇ ನಾನು ಇಷ್ಟಪಡಲ್ಲ, ಆದರೂ ಇಷ್ಟಪಟ್ಟು ತಿಂದೆ, ಅಷ್ಟು ಚೆನ್ನಾಗಿತ್ತು. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ, ಇನ್ನೊಂದು ರಾಕೇಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಬೇರೆ ಇದೆ, ಅಲ್ಲಿ ನಾನು ಟ್ರೈ ಮಾಡಿದೆ, ಇಲ್ಲಿ ಟ್ರೈ ಮಾಡಿದೆ. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಯಿಂದ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ನಲ್ವ, ಅಲ್ಲಿ ಏನು ತೊಗೊಂಡಿದ್ದೀನಿ ನೋಡಿ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಏನು ತೊಗೊಂಡಿರ್ಬೋದು ನೋಡಿ. ಇದು ಯಾರು ನೆಲಮಂಗಲದವರಿದ್ರೆ ಬಂದು ವಿಸಿಟ್ ಮಾಡಿ. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ತಿನ್ನಿ. ಬೆಳಗ್ಗೆ 4 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತಂತೆ. ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು. ಆಟೋ ಬುಕ್ ಮಾಡ್ಕೊಂಡಿದ್ದೆ, ಆಟೋ ಬಂತು. ಇವಾಗ ಆಟೋದಲ್ಲಿ ಕುತ್ಕೊಂಡು ನಾನು ಏನು ತಗೊಂಡಿದ್ನ ಅದನ್ನು ತಗೊಂಡು ಹೋಗ್ತಾಯಿದ್ದೀನಿ. ಬಾಕ್ಸ್ ನೋಡ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ಅಂತ. ತಗೊಂಡು ಹೋಗ್ತಾಯಿದ್ದೀವಿ. ಒಬ್ಬಳೇ ಇಟ್ಕೊಂಡು ಹೋಗ್ತಾಯಿದ್ದೀರಾ, ಆದರೂ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಇದು ನಮ್ಮ ನೆಲಮಂಗಲಕ್ಕಾದರೆ ಟಿ ವಿ ಸ್ಟಾಪಿಗೆ ಹೋಗೋ ರೋಡು ಇದು. ಬಂದೆ ಇವಾಗ. ನಮ್ಮ ರೋಡ್ ನೋಡಿ ಬ್ರದರ್ಸ್, ಫ್ರೆಂಡ್ಸ್, ಕಸ ನೋಡಿ ಎಷ್ಟೊಂದಿದೆ. ಮನೆಗೆ ಬಂದೆ ಇವಾಗ. ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ಅದನ್ನು ಬಾಕ್ಸು ಓಪನ್ ಮಾಡ್ತೀನಿ. ಏನಿದೆ ಅಂದರೆ ಗ್ಯಾಸ್ ಸ್ಟವ್. ಅಲ್ಲೇ ಚಿತ್ರ ಕಾಣ್ತಾ ಇದೆ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಮನೆಗೆ ಬಂದು ಓಪನ್ ಮಾಡಿದೆ ಫ್ರೆಂಡ್ಸ್. ತುಂಬ ಮೂರು ಒಲೆ ಗ್ಯಾಸ್ ಫ್ರೆಂಡ್ಸ್. ಇದ್ರ ಬೆಲೆ ಏನು ಜಾಸ್ತಿ ಏನೂ ಇರಲಿಲ್ಲ. ಇದ್ರದ್ದು ರೇಟ್ ಇದ್ದಿದ್ದು 5000 ಸಮಥಿಂಗ್ ಏನೋ ಇತ್ತು. ಇದು ಆಫರಲ್ಲಿ ಬಿಟ್ಟಿದ್ರು. ಬರೀ 5 ಇದ್ದಿದ್ದು ಅಷ್ಟೇ. ಬರೀ ರೇಟು ಹೇಳಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡ್ತಾಯಿದ್ದೀವಿ ಇದರಲ್ಲಿ, ಹೊಸ ಗ್ಯಾಸ್ ಸ್ಟವಲ್ಲಿ. ಹೂವು ಇರಲಿಲ್ಲ, ಪೂಜೆ ಮಾಡಿಬಿಟ್ಟೆ. ಹೊಸ ಸ್ಟವ್ಗೆ ಪೂಜೆ ಮಾಡಿಬಿಟ್ಟೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸಾಂಬಾರು, ಗೊಜ್ಜು ಮಾಡ್ತಾಯಿದ್ದೀವಿ. ಗೊಜ್ಜು ಮಾಡಿಬಿಟ್ಟು ಈ ಕಡೆ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀವಿ. ಇದು ಒಂದು ಸಾಂಬಾರು, ಟೊಮೆಟೊ ಗೊಜ್ಜು, ನನ್ನ ಫೇವ್ರೆಟ್ ಟೊಮೆಟೊ ಗೊಜ್ಜು ಫ್ರೆಂಡ್ಸ್ ಇದು. ಆಮೇಲೆ ಇಲ್ಲಿ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀವಿ. ಗ್ಯಾಸ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಲುಕ್ಕಿಂಗ್ ಆಗಿತ್ತು. ಬರೀ ಆಫರಲ್ಲಿ ಒಂದು 2,500 3,000 ಒಳಗಡೆ ಸಿಕ್ತು. ಆಗಲೇ ಹೇಳಲ್ಲ ಅಂದರೆ, ಬಟ್ ಇವಾಗ ಹೇಳ್ತಾ ಇದ್ದೀನಿ 3,000 ಅಷ್ಟೇ ಫ್ರೆಂಡ್ಸ್ ಆಗಿದ್ದು. ಅದಾದಮೇಲೆ ಇದು ಏನೋದೊಂದು ತಿಂಡಿ ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಯಾರೋ ನನ್ನ ಫ್ರೆಂಡ್ ಯಾರೋ ಕೊಟ್ಟಿದ್ರು, ಬಿಸಿ ಮಾಡ್ಕೊಂಡು ತಿನ್ಬೇಕಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೆ. ಬೇಗನೆ ಅಡುಗೆ ಆಗುತ್ತೆ ಫ್ರೆಂಡ್ಸ್. 3 ಕಡೆ ಇಟ್ಬಿಟ್ರೆ ಕಾಯೋಂಗಿಲ್ಲ, ಬೇಗ ಎಲ್ಲ ಒಂದು 10-15 ನಿಮಿಷದಲ್ಲಿ ಅಡುಗೆ ಆಗಿಬಿಡುತ್ತೆ. ಅದಾದಮೇಲೆ ಇವಾಗ ಯಾಕೋ ಊಟ ತಿನ್ನಬೇಕು ಅನಿಸ್ಲಿಲ್ಲ, ಅದಕ್ಕೆ ಏನು ಮಾಡಿದೆ, ಇವಾಗ ನಾನು ಝೊಮ್ಯಾಟೋದಲ್ಲಿ ಆರ್ಡ್ರ್ ಹಾಕ್ಕೊಂಡಿದ್ದೆ. ಏನೇನಂತ ತೋರಿಸ್ತೀನಿ ನೋಡಿ, ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಝೊಮ್ಯಾಟೋದಲ್ಲಿ ಆರ್ಡ್ರ್ ಹಾಕ್ಕೊಂಡಿದ್ದೆ, ಯಾಕೋ ಊಟ ತಿನ್ನೋಕೆ ಆಗ್ತಾಯಿಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನೇನಂದರೆ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಜಾಸ್ತಿನೇ ಆರ್ಡ್ರ್ ಹಾಕ್ಕೊಂಬಿಟ್ಟೆ. 3 ಐಟಮ್ಸ್ ಆರ್ಡ್ರ್ ಹಾಕ್ಕೊಂಬಿಟ್ಟೆ. ಇದು ಕುರ್ಕುರೆ ಮಸಾಲ, ಸ್ವೀಟ್ ಕಾರ್ನ್ ಮಸಾಲ ಮತ್ತು ಬ್ರೆಡ್ ಮಸಾಲ ಅಂದ್ಬಿಟ್ಟು. ಎಲ್ಲದಕ್ಕೂ ಸೇಮ್ ಫ್ರೆಂಡ್ಸ್. ಟೊಮೆಟೊ ಈರುಳ್ಳಿ ಮಿಕ್ಸ್ಚರು ಎಲ್ಲದಕ್ಕೂ ಸೇಮ್ ಇತ್ತು. ಸ್ವಲ್ಪ ಪರವಾಗಿಲ್ಲ, ಟೇಸ್ಟಾಗಿತ್ತು, ತಿಂದೆ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ. ಮುಂದೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಎಲ್ಲರಿಗೂ ಆರಾಮಾಗಿರಿ.